ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈಟ್ ಟೇಸ್ಟಿ. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಹಳೆ ಕಾಲದ ರೆಸಿಪಿ, ಟ್ರೆಡಿಷ್ನಲ್ಲು. ಇದು ಹೋಮ್ ಮೇಡು ಸ್ವೀಟು, ತುಂಬ ಚೆನ್ನಾಗಿರುತ್ತೆ. ರಾಗಿ ರೆಸಿಪಿ ಇದು. ರಾಗಿ ಚಿಮ್ಲಿ. ಇದು ಮಕ್ಳಿಗೆ ತುಂಬ ಒಳ್ಳೆ ಹೆಲ್ತಿಯಾಗಿರೋ ಒಂದು ಸ್ನ್ಯಾಕ್ಸ್ ಅನ್ಬೋದು. ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಅದಕ್ಕೂ ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ಈ ರಾಗಿ ಚಿಮ್ಲಿ ಮಾಡೋಕ್ಕೆ ತುಂಬ ಐಟಮ್ಸ್ ಏನೂ ಬೇಕಿಲ್ಲ. ಬರೀ ಬೆಲ್ಲ, ಕಡಲೆಕಾಯಿ ಬೀಜ ಮತ್ತು ರಾಗಿ ಹಿಟ್ಟು ಅಷ್ಟೇ ಬೇಕಾಗಿರೋದು. ಫ್ರೆಂಡ್ಸ್, ನಾನು ಒಂದು ಅರ್ಧ kg ಕಡಲೆಕಾಯಿ ಬೀಜ, ಅದನ್ನು ಫಸ್ಟ್ ಲೋ ಮೀಡಿಯಮ್ ಫ್ಲೇಮ್ ಇಟ್ಟು ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಫ್ರೈ ಆಗೋ ತನಕ ಹುರ್ಕೋಬೇಕು. ಫಾಸ್ಟಲ್ಲಿ ಇಟ್ಟರೆ ಬೇಗ ಕಪ್ಪಗಾಗುತ್ತೆ, ಆದರೆ ಒಳಗಡೆ ಎಲ್ಲ ಫ್ರೈ ಆಗಿರಲ್ಲ. ಅದರಿಂದ ನಾನು ಲೋ ಮೀಡಿಯಮ್ ಇಟ್ಟು ನಿಧಾನಕ್ಕೆ ಹುರಿತೀನಿ. ಒಂದು ಸ್ವಲ್ಪ ಲೇಟ್ ಆಗುತ್ತೆ, ಆದರೂ ಪರವಾಗಿಲ್ಲ, ನಿಧಾನಕ್ಕೆ ಹುರ್ಕೊಳ್ಳೋಣ. ಕಡಲೆಕಾಯಿ ಬೀಜ, ಬೆಲ್ಲ ಇದು ಎರಡೂ ಸೇರಿದ್ರೆ ಟೇಸ್ಟೇ ಬೇರೆ ಲೆವೆಲ್ ಅಂತಾರೆ. ಈಗ ಜೊತೆಗೆ ರಾಗಿ ಹಿಟ್ಟು ಸೇರಿದ್ರೆ ತುಂಬ ಟೇಸ್ಟ್ ಅಂತೂ ಅಷ್ಟು ಟೇಸ್ಟು, ಮತ್ತು ಮೈಗೆ ತುಂಬ ಒಳ್ಳೆಯದು. ಮಕ್ಳಿಗೆಲ್ಲ ಹೆಲ್ತಿ ಫುಡ್ ಅನ್ನೋದು ಇಂಥ ಒಂದು ರೆಸಿಪಿ ಮಾಡಿಕೊಟ್ರೆ ಮಕ್ಕಳು ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಇನ್ನೊಂದು ಒಳ್ಳೆಯ ರೆಸಿಪಿ, ಹೆಲ್ತಿ ರೆಸಿಪಿ ಅನ್ಬೋದು. ಈಗ ನಾನು ಕಡಲೆಕಾಯಿ ಬೀಜ ಹುರ್ಕೊಂಡೆ. ಅರ್ಧ kg ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಪಿಂಚ್ ಉಪ್ಪು. ಯಾವುದೇ ನಾವು ಪದಾರ್ಥ ಮಾಡಿದ್ರು ಸ್ವೀಟ್, ಒಂದು ಪಿಂಚ್ ಉಪ್ಪು ಹಾಕಿದ್ರೆ ಟೇಸ್ಟ್ ಜಾಸ್ತಿ ಅಂತಾರೆ. ಅದರಿಂದ ಉಪ್ಪು ಹಾಕಿ ಕಲಿಸ್ಕೊಂಡು ಆಮೇಲೆ ಸ್ವಲ್ಪನೇ ನೀರು ಸೇರಿಸಿ ಅದಕ್ಕೆ ನಾವು ರೊಟ್ಟಿ ಮಾಡೋಕ್ಕೆ ಹೆಂಗೆ ಕಲಿಸ್ತೀವೋ ಅದೇ ಥರ ಕಲಿಸ್ಕೋಬೇಕು. ಇದು ತಣ್ಣೀರು ಅನ್ನೋದ್ರಿಂದ ರೊಟ್ಟಿ ಒಂದು ಸ್ವಲ್ಪ ನೀಟಾಗಿ ಬರೋಲ್ಲ, ಪರವಾಗಿಲ್ಲ. ರೊಟ್ಟಿ ಹೆಂಗೆ ಬಂದರೂ ಚೆನ್ನಾಗಿ ಬೇಯಿಸ್ಕೋಬೇಕು. ಫಸ್ಟು ರೊಟ್ಟಿ ಹೆಂಗೆ ಬಂದರೂ ಪರವಾಗಿಲ್ಲ. ರೊಟ್ಟಿ ಮಾಡಿಕೊಂಡು ಅದನ್ನು ನಾನು ಈಗ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಅವಾಗೆಲ್ಲ ನಮ್ಮಮ್ಮ ಕಲ್ಲಲ್ಲಿ ಹಾಕಿ ಕುಟ್ಟೋರು, ಅಂದರೆ ರುಬ್ಬೋ ಕಲ್ಲಲ್ಲಿ ಹಾಕಿ ಕುಟ್ಬಿಟ್ಟು ಆ ರೊಟ್ಟಿನ ಮಾಡೋರು. ತುಂಬ ಟೇಸ್ಟು ಚೆನ್ನಾಗಿರೋದು, ಯಾಕಂದರೆ ಎಲ್ಲ ಕೈಯಲ್ಲೇ ಮಾಡ್ತೀವಲ್ಲ. ಇವಾಗೆಲ್ಲ ಮಿಕ್ಸಿಯಲ್ಲಿ ಹಾಕಿ ರುಬ್ತೀವಿ. ಅವಾಗೆಲ್ಲ ಕುಟ್ಟೋದೆ, ಕಡಲೆಕಾಯಿ ಬೀಜ ಕುಟ್ಟೋದು, ಬೆಲ್ಲನೂ ಕುಟ್ಟೋದು, ಮತ್ತು ಈ ರೊಟ್ಟಿನೂ ಕುಟ್ಬಿಟ್ಟು ಮಾಡೋರು. ತುಂಬ ಚೆನ್ನಾಗಿರುತ್ತೆ. ಇವಾಗೆಲ್ಲ ಅದು ಇಲ್ವಲ್ಲ, ಅದರಿಂದ ನಾನು ಮಿಕ್ಸಿಯಲ್ಲೇ ಹಾಕಿ ಮಾಡ್ತಾಯಿದ್ದೀನಿ ಇವತ್ತು. ಫ್ರೆಂಡ್ಸ್, ಈಗ ರೊಟ್ಟಿ ಅದಕ್ಕೆ ಹಿಟ್ಟು ಕಲಸಿದ್ದಾಯಿತು. ನೀವು ಬೇಕಾದರೆ ಒಂದು ಸ್ವಲ್ಪ ಬೆಚ್ಚಗಿರೋ ನೀರು ಹಾಕಿ ನೀವು ಕಲಿಸ್ಕೋಬೋದು. ನಾನು ತಣ್ಣೀರೇ ಹಾಕಿದ್ದೀನಿ ಇವತ್ತು, ಯಾಕಂದರೆ ನಾವು ರೊಟ್ಟಿ ನೀಟಾಗಿ ತಿನ್ನೋಕ್ಕಲ್ಲ. ಇದನ್ನು ಮತ್ತೆ ನಾನು ಕುಟ್ಬಿಟ್ಟು ಪೌಡ್ರ್ ಮಾಡಿ ಸ್ವೀಟ್ ಮಾಡೋಕ್ಕೆ, ಅದರಿಂದ ತಣ್ಣೀರು ಹಾಕಿನೇ ನಾನು ಕಲಿಸ್ಕೊಂಡು ರೊಟ್ಟಿ ತಟ್ಕೊಂಡು ಅದನ್ನು ಸುಡ್ತೀನಿ. ಈಗ ರೊಟ್ಟಿ ಮಾತ್ರ ಚೆನ್ನಾಗಿ ಬೇಯಿಸ್ಕೋಬೇಕು, ಯಾಕಂದರೆ ಒಂದು 4-5 ದಿವಸ ತನಕ ಇಟ್ಕೊಂಡ್ರೆ ಇದು ಕೆಟ್ಟೋಗಲ್ಲ. ಹತ್ತತ್ರ ಒಂದು ವಾರ ತನಕ ಇರುತ್ತೆ ಅದು. ಅದರಿಂದ ರೊಟ್ಟಿ ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ನಮ್ಗೆ ಯಾವ ಸೈಜ್ ಬೇಕೋ ಅದಕ್ಕೆ ತಕ್ಕಂಗೆ ನಾವು ರೊಟ್ಟಿ ಮಾಡಿಕೊಂಡು ಫಸ್ಟು ರೊಟ್ಟಿ ಮಾಡ್ಕೊಳ್ಳೋಣ. ಹೆಂಚು ಇಟ್ಟಿದ್ದೀನಿ, ಹೆಂಚು ಕಾಯ್ತಾ ಇದೆ. ಹೆಂಚು ಕಾದಿದ ತಕ್ಷಣ ರೊಟ್ಟಿ ಎಲ್ಲ ಮಾಡಿ ನಾವು ಅದು ಒಂದು ಸ್ವಲ್ಪ ತಣ್ಣಗಾದ ಮೇಲೇ ಅದನ್ನು ಪೌಡ್ರ್ ಮಾಡ್ಕೋಬೇಕು. ತುಂಬ ಪೌಡ್ರು ಏನಿಲ್ಲ, ಅದು ಕುಟ್ಟಿದ್ರೆ ಅದು ಬೇಗ ಪೌಡ್ರ್ ಆಗಿಬಿಡುತ್ತೆ. ಮಿಕ್ಸಿಗೆ ಹಾಕಿ ಒಂದೇ ರೌಂಡಿಗೆ ಪೌಡ್ರ್ ಆಗುತ್ತೆ ಅದು. ಹೆಂಚು ಕಾಯ್ತಾ ಇದೆ. ಇದಕ್ಕೆ ತುಪ್ಪ ಹಾಕಬೇಕು. ಎಷ್ಟು ನೀವು ತುಪ್ಪ ಹಾಕ್ತೀರೋ ಅಷ್ಟು ಉಂಡೆ, ಚಿಮ್ಲಿ ಉಂಡೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾನು ಇದನ್ನು ಒಂದು ಸ್ವಲ್ಪ ದಪ್ಪಗೆ ಮಾಡಿದ್ದೀನಿ ರೊಟ್ಟಿನ, ಯಾಕಂದರೆ ನಾವು ಮತ್ತೆ ಕುಟ್ಟಿ ಪೌಡ್ರ್ ಮಾಡ್ಕೊಳ್ತೀವಲ್ಲ, ಅದರಿಂದ. ಈಗ ಒಂದು ಕಡೆ ಬೆಂದ ಮೇಲೆ ಇನ್ನೊಂದು ಕಡೆ ತಿರುಗಿಸಾಕ್ತಾ ಇದ್ದೀನಿ ನೋಡಿ. ಎಲ್ಲ ರೊಟ್ಟಿನೂ ಇದೇ ಥರ ಮಾಡಿಕೊಂಡು ಅದೊಂದು ಸ್ವಲ್ಪ ತಣ್ಣಗಾದ್ಮೇಲೆ ಪೌಡ್ರ್ ಮಾಡ್ಕೊಳ್ಳೋಣ. ಆಲ್ರೆಡಿ ನಾನು ಫಸ್ಟೇ ಮಾಡಿ ಇಟ್ಟಿದ್ದೆ ರೊಟ್ಟಿನ ನೋಡಿ. ಇದೆಲ್ಲ ತಣ್ಣಗಾಗಿದೆ. ಪೀಸ್ ಮಾಡ್ಕೊಂಡಿದ್ದೀನಿ. ಎಲ್ಲ ಮಿಕ್ಸಿಗೆ ಹಾಕೋಕ್ಕೆ ಈಸಿ ಆಗುತ್ತೆ ಅದರಿಂದ. ನಿಮ್ಮ ಮನೇಲಿ ರುಬ್ಬೋ ಕಲ್ಲಿದ್ರೆ ನೀವು ಈ ರೊಟ್ಟಿನ ಹಾಕಿ ಕುಟ್ಕೊಂಡು ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಕಡಲೆಕಾಯಿ ಬೀಜ, ಬೆಲ್ಲ ಎಲ್ಲ ಕುಟ್ಬಿಟ್ಟು ಮಿಕ್ಸ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಕಲ್ಲು ಇಲ್ಲ, ಕುಟ್ಟೋ ಕಲ್ಲು, ಅದರಿಂದ ನಾನು ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಕಡಲೆಕಾಯಿ ಬೀಜ ಮೇಲಿರೋ ಒಟ್ಟೆಲ್ಲ ಕ್ಲೀನಾಗಿ ತೆಗೆದುಬಿಟ್ಟು ನೋಡಿ, ಚೆನ್ನಾಗಿ ಫ್ರೈ ಆಗಿದೆ ಕಡಲೆಕಾಯಿ ಬೀಜ. ತೆಗೆದುಬಿಟ್ಟು ಮಿಕ್ಸಿಗೆ ಹಾಕ್ಕೊಳ್ಳಿ.
ಈ ಸುಮ್ಮನೆ ಒಂದು 50% ನೀವು ಪೌಡ್ರ್ ಮಾಡ್ಕೊಳ್ಳಿ. ಸುಮ್ಮನೆ ಒಂದು ಸುತ್ತು ಫಲ್ಸ್ ಮೋಡಲ್ಲಿಟ್ಟು ಒಂದು 2-3 ಸುತ್ತು ಸುತ್ತಿದ್ರೆ ಸಾಕು. ಇದಕ್ಕೊಂದು 3-4 ಏಲಕ್ಕಿ ಸೇರಿಸ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ. 50% ಮಾತ್ರ. ನೋಡಿ, ಈಗ ಕಡಲೆಕಾಯಿ ಬೀಜ ಪೌಡ್ರ್ ಮಾಡಿದ್ದಾಯಿತು. ಅರ್ಧ ಮಾಡಿದ್ದೀನಿ, ನೈಸಾಗಿ ಮಾಡಲಿಲ್ಲ. 50%. ಈಗ ಇದ್ರ ಜೊತೆಗೆ ಬೆಲ್ಲ ಸೇಮ್ ಅರ್ಧ kg. ಕಡಲೆಕಾಯಿ ಬೀಜ ಅರ್ಧ kg, ಬೆಲ್ಲನೂ ಅರ್ಧ kg. ಅದೇ ಥರ ರಾಗಿ ಹಿಟ್ಟನ್ನು ಅರ್ಧ kg. ನೀವು ಸ್ವೀಟ್ ಒಂದು ಸ್ವಲ್ಪ ಕಡಿಮೆ ತಿನ್ನೋರಾದರೆ ಇನ್ನೊಂದು ಸ್ವಲ್ಪ ನೀವು ಕಡಿಮೆನೂ ಬೆಲ್ಲ ಸೇರಿಸ್ಕೋಬೋದು. ಈಗ ಅದೆಲ್ಲ ಪೌಡ್ರ್ ಮಾಡಿ ಒಂದು ತಟ್ಟೆಗೆ ಸೇರಿಸ್ಕೊಳ್ಳೋಣ. ಕಡಲೆಕಾಯಿ ಬೀಜ ಬೆಲ್ಲ ಪೌಡ್ರ್ ಇದು. ಕಡಲೆಕಾಯಿ ಬೀಜ ಮೈಗೆ ತುಂಬ ಒಳ್ಳೆಯದು. ಅದೇ ಥರ ಬೆಲ್ಲ ಸೇರಿದ್ರೆ ಇನ್ನೂ ಒಳ್ಳೆಯದು, ಐರನ್ ಜಾಸ್ತಿ. ನೋಡಿ, ಈಗ ರಾಗಿ ರೊಟ್ಟಿ ಅದನ್ನು ಸಣ್ಣ ಪೀಸಾಗಿ ಮಾಡಿಕೊಂಡು ನಾನೀಗ ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ತೀನಿ. ಈಗ ರಾಗಿ ರೊಟ್ಟಿ ಪೌಡ್ರ್ ಮಾಡಿದ್ದಾಯಿತು. ಇದು ತುಂಬ ನೈಸಾಗಿ ಏನು ಬೇಕಿಲ್ಲ, ಒಂದು 70-80% ಇದ್ರೂ ಸಾಕು. ಅದೇನು ಬೇಗ ಪೌಡ್ರ್ ಆಗುತ್ತೆ. ನೋಡಿ, 2 ಸತಿ ಮಾಡಿದ್ದೀನಿ, 2 ಜಾರ್ ಆಯಿತು. ಈಗ ತುಪ್ಪ ಸೇರಿಸ್ಕೊಳ್ಳೋಣ. ನಿಮ್ಮ ಇಷ್ಟ, ತುಪ್ಪ ಎಷ್ಟು ಬೇಕಾದರೂ ಸೇರಿಸ್ಕೋಬೋದು. ಆದರೆ ರೊಟ್ಟಿ ಚೆನ್ನಾಗಿ ಬೇಯಿಸಿರಬೇಕು, ಆವಾಗ ಅದು ಬೇಗ ಕೆಟ್ಟೋಗಲ್ಲ. ನೀವು ರೊಟ್ಟಿ ಬೇಯಿಸದೆ ಮಾಡಿದ್ರೆ ಬೇಗ ಕೆಟ್ಟೋಗುತ್ತೆ. ಒಂದು 4-5 ದಿವಸ ಇಟ್ಕೊಂಡು ತಿನ್ಬೋದು. ರೊಟ್ಟಿ ಚೆನ್ನಾಗಿ ಬೇಯಿಸ್ಬಿಟ್ಟು ನಾವು ಸಿಂಬಳಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಳಿಗೆ ಡೈಲಿ ಒಂದೊಂದು ಉಂಡೆ ಕೊಡ್ಬೋದು, ಅಷ್ಟು ಒಳ್ಳೇದು ಮೈಗಿದು. ಇದು ಹಳ್ಳಿ ರೆಸಿಪಿ, ಟ್ರೆಡಿಷ್ನಲ್ ಹಳ್ಳಿ ರೆಸಿಪಿ. ತುಂಬಾ ಚೆನ್ನಾಗಿರೋದು. ನಾವೆಲ್ಲ ಇದನ್ನು ತುಂಬ ತಿಂದು ಬೆಳೆದಿದ್ದೀವಿ. ಯಾಕಂದರೆ ಟೇಸ್ಟ್ ಅವಾಗೆಲ್ಲ ಹೋಮ್ ಮೇಡೇ, ಅಂಗಡಿಯಿಂದ ಏನು ತಂದು ಕೊಡೋದೆಲ್ಲ ಇಲ್ಲ. ಇಂಥ ಐಟಮ್ಸೇ ಮನೇಲಿ ಮಾಡಿಕೊಡೋದು, ತುಂಬ ಚೆನ್ನಾಗಿರೋದು. ನೋಡಿ, ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಉಂಡೆ ಹಿಡಿಯೋದೆ. ನಿಮ್ಗೆ ಉಂಡೆ ಅದ ಬಂದರೆ ಎಲ್ಲ ಸರಿ ಇದೆ ಅಂತ ಅರ್ಥ. ಹಿಂಗಂದರೆ ಬೆಲ್ಲನೂ ಸರಿ ಇದೆ ಅದಕ್ಕೆ, ರೊಟ್ಟಿ ಮತ್ತು ರಾಗಿ ರೊಟ್ಟಿ ಮತ್ತು ಕಡಲೆಕಾಯಿ ಬೀಜ ಎಲ್ಲ ಪರ್ಫೆಕ್ಟ್ ಅಳತೆಯಲ್ಲಿದೆ ಅಂತ. ನಿಮ್ಗೆ ಉಂಡೆ ಬಂದಿಲ್ಲ ಅಂದರೆ ಬೆಲ್ಲ ಕಡಿಮೆ ಇದೆ ಹಂಗೆ. ಈಗ ನೋಡಿ, ಈಗೆಲ್ಲ ಸರಿಯಾಗಿದೆ. ಉಂಡೆನೂ ಚೆನ್ನಾಗಿ ಬರ್ತಾಯಿದೆ. ಉಂಡೆ ಅದಕ್ಕೆ ನೋಡಿ ಚೆನ್ನಾಗಿ ಬರ್ತಾಯಿದೆ ಉಂಡೆ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಹಿಡ್ಕೊಳ್ಳಿ. ನಾನು ಒಂದು ಸ್ವಲ್ಪ ಮೀಡಿಯಮಾಗಿ ಹಿಡಿತೀನಿ. ಆವಾಗೆಲ್ಲ ನಮ್ಮಮ್ಮ ಇನ್ನೂ ದಪ್ಪಗೆ ಹಿಡಿದು ಕೊಡೋರು, ಬೆಳಗ್ಗೆ ತಿಂಡಿಗೆ ಅದನ್ನೇ ಕೊಡೋರು. ತುಂಬ ಚೆನ್ನಾಗಿರೋದು ಅದು. ಇವಾಗೆಲ್ಲ ಹಂಗೆಲ್ಲ ಕೊಡೋಕ್ಕಾಗಲ್ಲ, ಮಕ್ಕಳು ತಿನ್ನಲ್ಲ. ಸ್ಕೂಲಿಂದ ಬಂದಿದ್ದ ತಕ್ಷಣ ಸ್ನ್ಯಾಕ್ಸ್ ಟೈಮ್ಗೆ ಮಧ್ಯಾಹ್ನದ ಹೊತ್ತು ಒಂದೊಂದು ಉಂಡೆ ಕೊಡ್ಬೋದು. ನೋಡಿ, ನಾನು ಮೀಡಿಯಮಾಗಿ ಮಾಡ್ತಾಯಿದ್ದೀನಿ. ಈ ರಾಗಿ ಚಿಂಬಳಿನ ಎಲ್ಲರೂ ಇಷ್ಟಪಟ್ಟು ತಿನ್ನೋರು. ಇದು ಚೆನ್ನಾಗಿಲ್ಲ ಅಂತ ಅನ್ನೋರೇ ಯಾರೂ ಇರಲ್ಲ. ಯಾಕಂದರೆ ಅದು ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ. ಇನ್ನೊಂದು ಹೆಲ್ತಿ, ಮೈಗೆ ತುಂಬ ಒಳ್ಳೆಯ ಒಂದು ರೆಸಿಪಿ ಇದು. ನೋಡಿ, ಉಂಡೆ ಎಲ್ಲ ರೆಡಿ ಆಗ್ತಾಯಿದೆ, ಖಾಲಿ ಆಗ್ತಾಯಿದೆ ಒಂದು ಕಡೆ. ಫ್ರೆಂಡ್ಸ್, ಈ ರಾಗಿ ಚಿಂಬಳಿನ ನಾವು ಕಪ್ಪು ಎಳ್ಳು ಜೊತೆಗೂ ಮಾಡ್ಬೋದು. ಕಡಲೆಕಾಯಿ ಬೀಜ ಜೊತೆಗೆ ಕಪ್ಪು ಎಳ್ಳನ್ನು ಸೇರಿಸಿ ಮಾಡ್ಬೋದು, ಅಥವಾ ಬರೀ ಎಳ್ಳು ಸೇರಿಸಿನೂ ಮಾಡ್ಬೋದು. ಯಾಕಂದರೆ ಇದು ಟೇಸ್ಟ್ ಅಂದರೆ ಕಡಲೆಕಾಯಿ ಬೀಜನೇ ತುಂಬ ಟೇಸ್ಟು. ಎಲ್ಲರೂ ಇಷ್ಟಪಟ್ಟು, ಮಕ್ಕಳೆಲ್ಲ ಇಷ್ಟಪಟ್ಟು ತಿನ್ನೋದಂದರೆ ಕಡಲೆಕಾಯಿ ಬೀಜ. ಎಳ್ಳು ಅಂದರೆ ದೊಡ್ಡವ್ರಿಗೆ ಇಷ್ಟ ಆಗುತ್ತೆ, ಮಕ್ಕಳು ಇಷ್ಟಪಡಲ್ಲ. ಅದರಿಂದ ಯಾವುದಾದ್ರೂ ಒಂದು ಸೇರಿಸಿ ಮಾಡಿ ತುಂಬ ಚೆನ್ನಾಗಿರುತ್ತೆ. ಒಂದು ಎಳ್ಳು ಅಥವಾ ಕಡಲೆಕಾಯಿ ಬೀಜ ಎರಡು ಮಿಕ್ಸ್ ಮಾಡಿದ್ರೆ ಅದೊಂಥರ ಟೇಸ್ಟ್ ಬರುತ್ತೆ. ಮತ್ತು ಪುಟ್ಟು ಮಾಡಿಬಿಟ್ಟು ಇದನ್ನು ನಾವು ಮಾಡ್ಬೋದು. ರೊಟ್ಟಿನೇ ಟೇಸ್ಟ್ ಬರೋದು ಪುಟ್ಟಿಗಿಂತ. ಅದರಿಂದ ನಾನು ರೊಟ್ಟಿನೇ ಜಾಸ್ತಿ ಮಾಡೋದು. ತುಂಬ ಚೆನ್ನಾಗಿ ಬಂದಿದೆ ರಾಗಿ ಚಿಂಬಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ರಾಗಿ ಚಿಂಬಳಿ ತುಂಬ ಚೆನ್ನಾಗಿ ರೆಡಿಯಾಗಿದೆ. ನೋಡಿ, ನಿಮಗೆ ಗೊತ್ತಾಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ನೂ ಒಳ್ಳೊಳ್ಳೆ ವಿಡಿಯೋ ಕೊಡ್ತಾ ಇರ್ತೀನಿ. ಮುಂದಿನ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್.